ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇರೋದ್ರಿಂದ ನೋಡಿ ಬೆಳಗ್ಗೆನೇ ಪೂಜೆ ಆಯಿತು. ನೋಡಿ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಇಕ್ಕಿ ಬೇಳೆ ಸಾರು ಊಟ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಯಾವ ಥರ ಇದೆ, ಎಲ್ಲ ಕಿತ್ತೋಗಿದೆ ರೋಡೆಲ್ಲ. ನೋಡಿ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆಯಲ್ವ, ಅದೇ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಇನ್ನೇನು ಹತ್ರ ಇದ್ದೀವಿ, ದೇವಸ್ಥಾನದೊಳಗೆ ಹೋಗ್ಬೇಕು. ಇವಾಗ ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವುದಂದರೆ ನೋಡಿ, ಇಲ್ಲಿದೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯ ಅಂತ. ನಮ್ಮೂರ ಪಕ್ಕನೇ ಇರೋದಿಲ್ಲಿ. ತುಂಬ ಚೆನ್ನಾಗಿದೆ, ದೇವರು ತುಂಬ ಸತ್ಯ. ನೋಡಿ ಆ ಕಡೆಯಿಂದ ರೋಡ್ ಇರೋದು, ಹಿಂಗೂ ಹೋಗ್ಬೋದು ಅಂತ ನಾವು ಹಿಂಗೆ ಹೋಗ್ತಾ ಇದ್ದೀವಿ. ಜಗದಂಬ ಮದಂಬ ಕದಂಬ ಬನ ಪ್ರಿಯವಾಸ. ಪೂಜೆ ಆಯಿತು, ಮನೆಗೆ ಬಂದ್ವಿ. ಮನೆಗೆ ಬಂದು ಕೇಕ್ ತರೋಣ ಅಂತ ಬಂದೆ ನಾನು. ಯಾವ ಥರ ಕೇಕ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಚಾಕ್ಲೇಟ್ ಕೇಕ್ ತಗೊಳ್ಳೋಣ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಚಾಕ್ಲೇಟ್ ಕೇಕ್ ನೋಡಿ, ಫೈನಲಿ ಚಾಕ್ಲೇಟ್ ಕೇಕ್ ತೊಗೊಂಡಿದ್ದೀನಿ. ನೇಮ್ ಏನಂತ ಬರೀಲಿ ಅಂತ ಕೇಳ್ತಾ ಇದ್ರು. ಹ್ಯಾಪಿ ಬರ್ತ್ಡೇ ಮೈ ಲವ್ ಅಂತ ಬರೀರಿ ಅಂತ ಹೇಳಿದೆ. ನೋಡಿ ಹ್ಯಾಪಿ ಬರ್ತ್ಡೇ ಮೈ ಲವ್ ಅಂತ ಬರೀತಾ ಇದ್ದಾರೆ. ನಮ್ಮ ಮನೆಯವ್ರ ಬರ್ತ್ಡೇ ಬಂದರೆ ನನಗಂತೂ ಏನು ಸರ್ಪ್ರೈಸ್ ಕೊಡಬೇಕು ಏನು ಅಂತ ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ. ನಾನು ಆದರೂ ಒಂಥರ ಚೆನ್ನಾಗಿರುತ್ತೆ ಸರ್ಪ್ರೈಸು. ನೋಡಿ ಬರ್ತ್ಡೇ ಪ್ರಿಪ್ರೇಷನ್ ರೆಡಿ. ನೋಡಿ ಕೇಕ್ ಓಪನ್ ಮಾಡುವ ಸಮಯ. ಕೇಕ್ ನೋಡಿ ಅಲ್ಲಿ ತೆಗೆದಿಕ್ಕಣ ಬನ್ನಿ. ಕೇಕು ಈಗ ಆರ್ಟ್ ಒಳಗೆ ಇಕ್ಬೇಕು ಕೇಕು. ಎಂದೆಂದಿಗೂ ನಗುತ್ತಿರು ನೀನು. ನಮ್ಮ ಪಿಳ್ಳ ಕೇಕ್ ತಿಂದುಬಿಟ್ಟು ಎಷ್ಟು ಬೇಗ ಹೊರಟೋಗ್ತಾವನೆ. ಫೈನಲಿ ಬರ್ತ್ಡೇ ಮುಗೀತು. ಮನೆ ಅವಸ್ಥೆ ನೋಡಿ ಹೆಂಗಾಗಿದೆ, ಎಲ್ಲ ಚೂರೆಲ್ಲ ಮನೆಯೆಲ್ಲ ತುಂಬೋಗಿದೆ. ನನಸಾಗುತ್ತಿರಲಿ.